ವಿದ್ಯಾರ್ಥಿಗಳು ಕೇರ್ಫುಲಿ ಲೆಕ್ಕ ಮಾಡಿರಿ, ಸರಿಯಾಗಿ ತಿಳ್ಕೊಂಡು ಮಾಡಿರಿ. ಅಂದರೆ ಈ ಗಣಿತಗಳು ತಿಳ್ಕೊಂಡು ಮಾಡೋದು ಇರ್ತದೆ, ಭಾಳ ಹುಷಾರಲ್ಲೇ ಮಾಡಿರಿ. 5 ಕಾಣಿಸ್ತಿದ್ದಿಲ್ಲ, ಸರಿಯಾಗಿ ಅದಕ್ಕೆ ಹಾಕೀನಿ. ಓಕೆ, ಹಾಂ ಮಾಡಿ. ಈ ಗಣಿತಗಳನ್ನು ಮಾಡಿರಿ. ನೀವು ಹೆಂಗೆ ಮಾಡ್ತೀರಿ ಮಾಡಿರಿ, ನಾ ತಿಳಿಸ್ತಾನ ಮೇಲೆ ಲಕ್ಷ್ಯ ಕೊಟ್ಟು ನೋಡಿರಿ. ಯಾವುದೇ ಒಂದು ಗಣಿತಗಳನ್ನು ಸರಿಯಾಗಿ ಹೇಳುವಾಗ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇದ್ರಾಗೆಲ್ಲ ಟ್ರಿಕ್ಸ್ ಅವ ಗಣಿತದಾಗ. ಟ್ರಿಕ್ಸ್ ಮ್ಯಾಥಮೆಟಿಕ್ಸ್ ಅಂತಂತಂದರೆ ನೀವು ಬಾಯಲ್ಲೇ ಉತ್ತರಗಳನ್ನು ಹಾಕ್ಬೋದು. ಅದ್ಯಾಂಗ್ರಿ ಸರ್ ಅಂತ ಕೇಳ್ಬೋದು. ನಾ ಬಾಯಲ್ಲೇ ಹೇಳ್ಕೋತಿ ಉತ್ತರ ತೆಗಿತಾನೆ. ಇದ್ರ ಉತ್ತರ ಹೆಂಗೆ ಬರ್ತದ ಬಾಯಲ್ಲೇ ಹೇಳ್ತೀನಿ, ಉತ್ತರ ಹೆಂಗೆ ಬರ್ತದ ಅದನ್ನು ತಿಳಿಸ್ತೀನಿ. ಮೊದಲು ನಾನು ನಿಮಗೆ ಥಿಯರಿ ಮಾಡಬೇಕು, ಆಮೇಲೆ ನಿಮಗೆ ಇಂಟ್ರೆಸ್ಟ್ದಿಂದ ಉತ್ತರ ಬರ್ತದಿಲ್ಲೋ ಅಂತ ನೀವು ಭಾರಿ ಖುಷಿದಿಂದ ಒಂದು ಆತುರತೆಯಿಂದ ನೋಡ್ತೀರಿ ಈ ಗಣಿತಗಳನ್ನು. ತಿಳಿತಲ್ಲ, 1 ಬಂದಾಗ ಹೆಂಗೆ, 0 ಬಂದಾಗ ಹೆಂಗೆ, ಆಮೇಲೆ ಕ್ರಾಸ್ ಗುಣಾಕಾರ ಮಾಡಿದಾಗ ಅಂಶ ಈಕ್ವಲ್ ಇದ್ದರೆ ಹೆಂಗೆ, ಕ್ರಾಸ್ ಗುಣಾಕಾರ ಮಾಡಿದಾಗ ಛೇದ್ ಈಕ್ವಲ್ ಬಂದಾಗ ಏನು ಉತ್ತರ ಬರ್ತದೆ. ಈ ವಿಡಿಯೋಗಳನ್ನು ಲಕ್ಷ್ಯ ಕೊಟ್ಟು ನೋಡಬೇಕು. ಓಕೆ, ಈಗ ನಾವು ಹೋಗೋಣ. ಒಂದಕ್ಕೆ ಯಾವುದೇ ಒಂದು ಭಿನ್ನ ರಾಶಿಯನ್ನು ಭಾಗಿಸಿದರೆ ಅದು ಗುಣಕ ವಿಲೋಮ ಆಗ್ತದೆ. ಏನಾಗ್ತದೆ ಗುಣಕ ವಿಲೋಮ ಅಂದ್ರೆ ಏನು? ಮ್ಯಾಲೆ 3 ತಳಗ 5 ಆಗಿಬಿಡ್ತದೆ ಒಂದಕ್ಕೆ ಭಾಗಿಸಿದ್ರೆ. ಆಮೇಲೆ ಈ ಕಡೆ ಸರ್ ಒಂದಿತ್ತು, ಈ ಕಡೆ ಅಂಕಿತ್ತು ಅಂದ್ರೆ ಆಯ್ಸ್ ಇಟ್ಟಿಜೆ ಉತ್ತರ ಇಟ್ಬಿಡ್ರಿ. ಅದು ಹಿಂದಿನ ವಿಡಿಯೋದಾಗ ಬಂದವ. ಈಗ ನೋಡಿ, 1/5 ಅಂದ್ರೆ ಇದ್ರ ಉತ್ತರ ಎಷ್ಟು ಮಾಡಿ ತೋರಿಸ್ತೇನೆ ನಾವು. 1ನೇ 1 ಭಾಗಲೆ 5ನೇ 3 ಬರೋಬ್ಬರಿ 1ನೇ 1 ಗುಂಡ್ಲೆ ಮ್ಯಾಲೆ 3 ತಳಗ 5 = 3ನೇ 5. ನಾನು ನಿಮಗೆ ಏನು ಹೇಳಿದ್ದೆ, ಇದು ಉಲ್ಟಾ ಇಟ್ಟುಬಿಡಿ. ಉಲ್ಟಾ ಇಟ್ಟದ್ದು ಬಂದದಿಲ್ಲ ನೋಡ್ರಿ. ಇಷ್ಟೆಲ್ಲ ಗಣಿತ ಮಾಡೋದೇನಾಯ್ತು? ಒಂದಕ್ಕೆ ಯಾವುದೇ ಒಂದು ಭಿನ್ನ ರಾಶಿಯಿಂದ ಭಾಗಿಸಿದ್ರೆ ಭಾಜ್ಯ 1 ಭಾಜ್ಯಕ್ಕೆ ಭಿನ್ನ ರಾಶಿ ಅಂತಂದ್ರೆ ಅದನ್ನು ವೃತ್ಕ್ರಮ ರೂಪದಾಗ ಇಟ್ಟುಬಿಡ್ರಿ, ಉಲ್ಟಾ ಮಾಡಿ ಇಟ್ಟುಬಿಡ್ರಿ. ಅದು ವಿಷಮ ಭಿನ್ನ ರಾಶಿನೂ ಆಗ್ಬೋದು, ಅದು ಸಮಭಿನ್ನ ರಾಶಿನೂ ಆಗ್ಬೋದು. ಅವಾಗ ಮಿಶ್ರ ಭಿನ್ನ ರಾಶಿ ಮಾಡಿ ಇಡೋದು. ಯಾವುದೇ ಒಂದು 0ಗೆ ಭಿನ್ನ ರಾಶಿಯಿಂದ ಭಾಗಿಸಿದ್ರೆ ಅದ್ರ ಉತ್ತರ ಏನು ಬರ್ತದೆ? 0 ಬರ್ತದೆ. ಆಮೇಲೆ ಅದೇ ಭಿನ್ನ ರಾಶಿಗೆ ಅದೇ ಭಿನ್ನ ರಾಶಿಯಿಂದ ಭಾಗಿಸಿದಾಗ ಉತ್ತರ ಏನು ಬರ್ತದ? 1 ಬರ್ತದ. ಅದೇ ಭಿನ್ನ ರಾಶಿ ಅಂದ್ರೆ ನೋಡ್ರಿ, 4 1 4 1 5 5 4 ಅಂಶ ಭಾಗಲೆ 3 4 ಅಂಶ ಬರೋಬ್ಬರಿ 5 4 ಅಂಶ ಗುಂಡ್ಲೆ ಮೇಲೆ 4 ತಳಗ 3. ಈ 4 ಹೊತ್ತು ಈ 4 ಹೊತ್ತು ಬರೋಬ್ಬರಿ ಎಷ್ಟು ಬಂತು? 5 3 ಅಂಶ ಬಂತು. ಅಂದ್ರೆ 3 1 3 2 3 ಅಂಶ ಉತ್ತರ ಇಟ್ಟು ಬಿಡ್ರಿ. ಇದು ಸರಳವಾದಂಥ ಭಾಗಾಕಾರ. ತಿಳಿತಲ್ಲ? ಇನ್ನು ಇಲ್ಲಿ ಹೋಗೋಣ. ಇಲ್ಲೇ ಈ ಭಾಗಾಕಾರದಾಗ ಒಂದು ವಿಶೇಷ ಏನದ ಅಂದ್ರೆ ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ, ಭಾಳ ವಂಡರ್ಫುಲ್ ಅದ ಇದು ಗಣಿತ. ಹಿಂಗೆ ಭಿನ್ನ ರಾಶಿ ಬಂದಾಗ ನಾವು ಏನು ಮಾಡಬೇಕು? ಭಾಗಾಕಾರದ ಅದ್ರ ಉತ್ತರ ಜೋಶಿ ಸರ್ ಬಾಯದಿಂದ ಹೇಳ್ತಾರೆ, ಲೆಕ್ಕನೇ ಮಾಡೋದು. ಅದು ಹೆಂಗೆ ಬರ್ತದೆ ಉತ್ತರ ನೋಡಿ. ನಾ ಏನು ಹೇಳಿನು, ಇಲ್ಲಿ ಕ್ರಾಸ್ ಗುಣಾಕಾರ ಮಾಡ್ರಿ ಎಷ್ಟದ? 3 7 20 ಅಂದದ್ದು. ಇಲ್ಲಿ ಛೇದ ಎಷ್ಟದ? 20 ಅಂದದ. ಇದೇ ಉತ್ತರ ಆಗಿಬಿಡ್ತದೆ. ಏನು ಉತ್ತರ ಏನು ಬರ್ತದೆ? 8 ಬರ್ತದೆ. ಅಡ್ವಾನ್ಸ್ ಇಟ್ಟಿರ್ತದೆ ನಾವು ಉತ್ತರ. ಅದನ್ನು ಮಾಡಿ ನೋಡ್ರಿ. ಯಾವಾಗ ಕ್ರಾಸ್ ಗುಣಲಬ್ಧ ತಳಗೆ ಛೇದಕ್ಕೆ ಸಮನಾಗಿದ್ದರೆ ಮ್ಯಾಲೆ ಏನಿತ್ತು? ಮ್ಯಾಲೆ ಇತ್ತಂದ್ರೆ 8 ಆಗ್ತದೆ. ಅದೇ 8 ತಳಗಿತ್ತಂದ್ರೆ 1 8 ಅಂಶ ಆಗ್ತದೆ. ಮ್ಯಾಲೆ 8 ಬಂತಂದ್ರೆ ಪೂರ್ಣ ಸಂಖ್ಯೆ ಬರ್ತದೆ. ಮಾಡಿ ನೋಡ್ರಿ. 8 3 ಅಂಶ ಗುಂಡ್ಲೆ ಮ್ಯಾಲೆ 21 ತಳಗೆ 7. 3 1 3 7 7 1 7 1 ನೋಡ್ರಿ. 8 ತಳಗೆ ಛೇದ 1 ಅಂದ್ರೆ ಏನಾಗ್ತದೆ? ಇದ್ರ ಉತ್ತರ 8 ಆಗ್ತಿಲ್ಲ ನೋಡ್ರಿ. ನೋಡ್ರಿ, ನಾ ಅಡ್ವಾನ್ಸ್ ಉತ್ತರ ಹೇಳಿದ್ದ ಹೆಂಗ? ಕ್ರಾಸ್ ಗುಣಾಕಾರ 3 7 21 ತಳಗೆ 21 ಸಿಕ್ತಾರೆ, ಇದೇ ಉತ್ತರ ಆಗಿಬಿಡ್ತದೆ. ಅದು ಪೂರ್ಣ ಸಂಖ್ಯೆ. ಇಲ್ಲಿದ್ರೆ ಪೂರ್ಣ ಸಂಖ್ಯೆ. ಅದೇ ಇಲ್ಲಿ ಸರ್ ಸಿಕ್ತಂದ್ರೆ 1 8 ಅಂಶ ಆಗ್ತದೆ. ತಳಗೆ ಸಿಕ್ತಂದ್ರೆ ಅದು ಉತ್ತರ 1 8 ಅಂಶ ಆಗ್ತದೆ. ಅದನ್ನ ನೆನ್ಪಿಟ್ಟುಕೊಡ್ರಿ. ಈಗ ನೋಡಿ, 15 3 45 ಮ್ಯಾಲದ. ಇಲ್ಲಿ ಏನದ? 7 3 21 ತಳಗದ. ಇಲ್ಲಿ 15 3 45 ಮ್ಯಾಲೆ ಅದ ಅಂದ್ರೆ ಇದು 4 ಇಲ್ಲಿ ಅದ ಅಂದ್ರೆ ಇದು 1 4 ಅಂಶ ಆಗ್ತದೆ ಅಂತ ನಾವು ಉತ್ತರ ಹೇಳ್ತೇವೆ ನಿಮಗೆ.
ಬಾಯಲ್ಲೇನೆ. ಅದಕ್ಕೆ ನಿಮಗೆ ನಾ ಹೇಳೋದು, ವಿಡಿಯೋ ಜೋಶಿ ಕೋಚಿಂಗ್ ಕ್ಲಾಸ್ ಬಗ್ಗೆ ನೀವು ಏನಾದರೂ ಗಣಿತ ಕಲ್ತಾರೆ ಅಂದ್ರೆ ನೀವು ಕಂಪ್ಯೂಟರ್ ಮಷಿನ್ ಇದ್ದಂಗೆ. ಅದು ಹೆಮ್ಮೆದಿಂದ ಹೇಳ್ಕೊತಾನೆ ನಾನು. ಕಂಪ್ಯೂಟರ್ ಏನೋ ಒಂದು ಲೇಟ್ ಮಾಡ್ಬೋದು, ನೀವು ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಇದನ್ನು ಲಕ್ಷ ಕೊಟ್ಟು ನಾ ಕಲಿಬೇಕು ನಾವು ನೀವು 10th ಲೆವೆಲ್ ಹೋದರೂ ನಿಮಗೆ ಸರ್ ಸಹಿತ ಏನು ಫಾಸ್ಟ್ ಅದ ಹುಡುಗರು ಅನ್ಬೇಕು ನೋಡ್ರಿ. ಈಗ ನಾ ಏನು ಹೇಳಿದ್ದೆ, ಇಲ್ಲಿ ಉತ್ತರ 1 4 ಅಂಶ ಬರ್ತದಂತ ಹೇಳಿಬಿಟ್ಟು ಅಡ್ವಾನ್ಸ್. ಈಗ ಇಷ್ಟನ್ನ ಅಡ್ವಾನ್ಸ್ ಉತ್ತರ ಹೇಳಿ ಸುಮ್ಮನೆ ನಾ ಮುಂದಿನ ಗಣಿತ ತಿಳಿಸ್ಬಿಟ್ಟಂದ್ರೆ ನಿಮಗೇನು ಗೋವಿಂದ ಏನು ತಿಳಿದಲ್ಲ. 1 4 ಅಂಶ ಹಂಗೆ ಬಂತ್ರಿ ಸರ. ನೋಡ್ರಿ ಇಲ್ಲೇ 15 ಇಲ್ಲಿ ಕ್ರಾಸ್ ಗುಣಾಕಾರ ಮಾಡಿದಾಗ ಮ್ಯಾಲೆ ಛೇದ ಈಕ್ವಲ್ ಆಗ್ತಿದೆ, ಇದು ಪೂರ್ಣ ಸಂಖ್ಯೆ. ಇಲ್ಲೇನಾಯ್ತು, ಅಂಶ ಈಕ್ವಲ್ ಆಗ್ಯದ ಅಂದ್ರೆ ಇದು ಭಿನ್ನ ರಾಶಿ ಒಳಗೆ ಬರ್ತದೆ ಉತ್ತರ. ನೋಡೋಣ. 15 4 ಅಂಶ ಗುಣಾಕಾರ ಮ್ಯಾಲೆ 3 ತಳಗ 45. ನೋಡ್ರಿ 15 ಒಂದಲೆ 15 ಮೂರಲೆ 3 ಒಂದಲೆ ಈ 3 ಒಂದಲೆ ಬರೋಬ್ಬರಿ 1 4 ಅಂಶ ಉತ್ತರ ಬಂತು. ನೋಡ್ರಿ ಬಂತಿಲ್ಲ ಈಗ ಉತ್ತರ. ಅವಾಗ ಇದನ್ನು ಹೆಂಗೆ ತಿಳಿಸಿ ಹೇಳ್ತಾನೆ ನಾನು, ಇಲ್ಲಿ ಕ್ರಾಸ್ ಗುಣಾಕಾರ ಇದ್ದಾಗ ಮ್ಯಾಲೆ ಅಂಶ ಸರ್ ಅದೇ ಸಂಖ್ಯೆ ಆದ್ರೆ 15 ಮೂರಲೆ 45 ಮ್ಯಾಲೆ 45 ಬಂದಂದ್ರೆ ಇದು 1 4 ಅಂಶ. ಇದಕ್ಕೆ 1 4 ಅಂಶ ಅಂತ ಇಡಬೇಕು, 4 ಇಡಬಾರ್ದು. ಅದೇ ಒಂದು ತಳ ಮಾದರಿ ಒಂದದ. ಒಂದು ಸ್ವಲ್ಪ ಪ್ರಯತ್ನ ಮಾಡ್ರಿ, ನಾ ದೂರ ಸರಿತು ನೋಡ್ರಿ, ನೋಡಿ ಮಾಡ್ರಿ, ದೂರ ಸರಿತಾನೆ. ಈಗ ಒಂದಿಷ್ಟು ತಿಳಿಸಿ ನಮ್ಮ ಮುಂದಿನ ಗಣಿತಗಳು ಮಾಡಿ ನೋಡ್ರಿ. ಅವು ಸಾಧಾನು ಹೋಗ, ಹಂಗೆ ಕ್ಯೂ ಮ್ಯಾಥ್ಸೂ ಹೋಗ ಮಾಡಿ, ಬಡ ಬಡ ಮಾಡಿ ಮಾಡೋದಾತಂದ್ರೆ ನಾ ತಿಳಿಸ್ತೀನಿ. ಓಕೆ ನೋಡ್ರಿ, ಈಗ ನಾ ಹೇಳಿದ್ದೆ 15 7 105 ಮ್ಯಾಲೆ ಬಂದ, ಇದು ಒಂದು 9 ಅಂಶ ಉತ್ತರ ಬರ್ತದೆ. ಹಾಕಿರಿ ನೀವು ಈಗ ಆಲ್ರೆಡಿ 1 9 ಅಂಶ ಉತ್ತರ ಬಂತೀವಿ. ಏನು ಕ್ರಾಸ್ ಗುಣಲಬ್ಧ ಅಂಶ ಆಗಿದ್ದಾರೆ, ಛೇದ ಆಗಿದ್ದರೆ 9 ಆಗ್ತದೆ, ಅಂಶ ಆಗ್ಯದ ಅಂದ್ರೆ 1 9 ಅಂಶ. ನೋಡ್ರಿ 15 9 ಅಂಶ ಗುಂಡ್ಲೆ ಮ್ಯಾಲೆ 7 ತಳಗ 1 105. 15 ಒಂದಲೆ 15 7 7 ಒಂದಲೆ 7 ಒಂದಲೆ ಈಜ್ವಲ್ ಟು 1 ಒಂದಲೆ 1 9 ಒಂದಲೆ 9 ಬರೋಬ್ಬರಿ 1 9 ಅಂಶ ಬಂತಲ್ಲ ಉತ್ತರ. ಈಗ ಇತ್ತೊಂದೇ ನೀವು ಪದೇ 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 ಗಣಿತಗಳನ್ನು ನೋಡ್ರಿ ಎಷ್ಟು ಚೆನ್ನಾಗಿರ್ತೀರಿ, ತಿಳಿತಲ್ಲ. ಓಕೆ, ಈಗ ನಾವು ಇದ್ರ ಉತ್ತರ ಎಷ್ಟು ಮಾಡಿರಿ ನೋಡ್ರಿ. 21 15 ಅಂಶ ಗುಣಾಕಾರ ಚಿಹ್ನೆ ಹಾಕಿದಾಗ ಮ್ಯಾಲೆ 3 ತಳಗ 1 105. ನೋಡಿ ಈಗ 3 ಒಂದಲೆ 3 5 15. 21 ಒಂದಲೆ 21 5 105 ಈಜ್ವಲ್ ಟು 1 25 ಅಂಶ. ಇದು ಸರಳಾಗಿ ಯಾರು 1 25 ಅಂಶ ಮಾಡ್ಯಾರಿ, ಯು ಆರ್ ಗುಡ್. ಇಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು. 7 5 35 1 36. 7 5 35 1 36. 36 5 ಅಂಶ ಬಾಗಿಲೆ 9 45 ಅಂಶ ಬರೋಬರಿ 36 5 ಅಂಶ ಗುಂಡ್ಲೆ ಮ್ಯಾಲೆ 45 ತಳಗ 9. 5 ಒಂದಲೆ 5 9 ತೀತಾ 9 ಒಂದಲೆ 9 ಒಂದಲೆ. ಇಲ್ಲಿ ಎಷ್ಟು ಬಂತು ನೋಡ್ರಿ ಉತ್ತರ 36 ಬಂತು. ಇಲ್ಲಿ ಎಷ್ಟದ 36 ತೀತಾ. ಈಗ ಒಂದು ವಿಚಾರ ಹೇಳ್ತೇನೆ ನಾನು. ಇದು ಯಾವುದದ? ಮಿಶ್ರ ಭಿನ್ನ ರಾಶಿ ಅದ. ಮಿಶ್ರ ಭಿನ್ನ ರಾಶಿಯಾಗ 9 5 45 ಆಗಿದೆ ಇಲ್ಲ ನೋಡ್ರಿ. ಅವಾಗ ಉತ್ತರ ಹೆಂಗೆ ಕಂಡುಹಿಡಬೇಕು ಬಾಯ್ದಿಂದ ಹೇಳ್ತೀನಿ. ಈಗ ನಾನು ಲೆಕ್ಕ ಮಾಡಿ ತೋರಿಸು ತನಕ ನಿಮಗೆ ನಾ ಹೇಳೋದಿಲ್ಲ. ಈಗ ಎಷ್ಟು ಬಂದದ? 36 ಬಂದದ. ಈ 36 ನಾವು ಬಾಯ್ದಿಂದ ಹೆಂಗೆ ಕಂಡುಹಿಡಿಬೇಕಂದ್ರೆ, ಇಲ್ಲಿ 5 9 45 ಅದ, ತಳಗ 45 ಆಗ್ಯದ ಅಂದ್ರೆ ಇದರ ಅಂಶನೇ ಉತ್ತರ ಆಗಿರ್ತದೆ. 5 7 35 1 36 ನೋಡ್ರಿ. ಇಷ್ಟು ಟ್ರಿಕ್ಸ್ಗಳು ಇಷ್ಟು ಭಾರಿ ಇರ್ತಾವ. ಅದಕ್ಕೆ ನಿಮಗೆ ನಾ ಹೇಳಿದೆ, ಈ NCB 05 ಭಾಳ ಬೇಸ್ಮೆಂಟ್ ಅಭ್ಯಾಸ ಮಾಡ್ಬೇಕು ನೀವು. ಅತಿ ವೇಗವಾಗಿ ಗಣಿತ ಮಾಡೋದು ಕಲಿತೀರಿ ಅಂತ ನಾನು ನಿಮಗೆ ಹೇಳಿದ್ದೆ, ವಿಡಿಯೋದಾಗ ಹೇಳೀನಿ. ಆಲ್ರೆಡಿ ಜನ ಭಾಳ ನೋಡಿರಿ. ಇವತ್ತೊಂದು 42,000 ಹುಡುಗರು ನೋಡ್ಲಿಕ್ಕೆ ಹತ್ತೀರಿ. ಭಾರಿ ಖುಷಿ ಆಗ್ಯದ ನನಗೆ.
ಇನ್ನು ನೀವು ನೋಡ್ರಿ, ನೀವು ಸಹಕಾರ ಕೊಡೋದರಿಂದ ಇದು ಬೆಳೆದು ಬಿಡ್ತದೆ ಸ್ಕೂಲ್. ಎಂತೆಂಥ ಶಾಣ್ಯರ ಗಣಿತಗಳು ನಮಗೆ ಕಳಿಸ್ಯಾರ ಮಾಡಿ ನಮಗೆ ಬರ್ಲಾರ್ದು ನಾವು ಕೇಳ್ತೀವಿ ಜನರಿಗೆ. ಭಾಳ ಶಾಣ್ಯ ಹುಡುಗರು ಈಗೇನು ಅವ್ರ ಕಡೆಯಿಂದ ಕೇಳಿ ನಾವು ಅಭ್ಯಾಸ ತಿಳ್ಕೊಂಡು ನಿಮಗೆ ಹೇಳ್ತಿರ್ತೀವಿ. ಅದು ಹೇಳ್ತಾನೆ ನಾನು ನಿಮಗೆ. ನೀವು ಸಹಕಾರ ಕೊಡೋದು, ಕೋಆಪ್ರೇಷನ್ ಕೊಡೋದು, ಸಬ್ಸ್ಕ್ರೈಬ್ ಆಗೋದು, ಲೈಕ್ ಕೊಡೋದು ನೀವು ಮಾಡಿದ್ರೆ ನಮಗೆ ಹುರುಪು ಬರ್ತದೆ. ಎಲ್ಲಿ ರಗಡ್ ಮಂದಿ ಶಾಣ್ಯರಿದ್ದಾರೆ ಅವ್ರ ಕಡೆಯಿಂದ ಗಣಿತ ತರಿಸ್ಕೊಂಡು ನಾ ಅಭ್ಯಾಸ ಮಾಡಿ ನಿಮಗೆ ಗಣಿತ ಹೇಳ್ತಾನೆ. ಇಲ್ಲ ನಾನು ಯಾವುದೇ ಒಂದು ಭಿನ್ನ ರಾಶಿಯನ್ನ ಎದುರಿಗೆ ಹಂಗೆ ಇಟ್ಟಿದ್ದ ಅಂದ್ರೆ ಇದು 3-4 ಅಂಶನ್ನೇ 3-4 ಅಂಶ ಇಟ್ಟುಬಿಟ್ಟ ಅಂದ್ರೆ ಅದರ ಬೆಲೆ ಏನು ಬರ್ತದೆ? 1 ಬರ್ತದೆ. 1ಕ್ಕೆ 1 ಬ್ಯಾಕ್ಸಿಲೇಟ್ ಬರ್ತದೆ 1, 5ಕ್ಕೆ 5 ಬಾಗಿಸಿದ್ರ 1, 3-4 ಅಂಶಕ್ಕೆ 3-4 ಅಂಶದಿಂದ ಬಾಗಿಸಿದ್ರ 1. ಮೇಲೆ ಉತ್ತರ ಇಡ್ಬೇಕು ಅವೆಲ್ಲ. 3-4 ಅಂಶ ಗುಡ್ಲೆ ಮೇಲೆ 4 ತಳಗ 3, ಈ 4 ಒಂದ್ಲೆ ಈ 4 ಒಂದ್ಲೆ ಈ 3 ಒಂದಲೆ ಈ 3 ಒಂದ್ಲೆ 1/1 = 1. ಉತ್ತರ 1. ಈಗ ನೋಡ್ರಿ, ಇದು ಒಂದು ಸ್ವಲ್ಪ ವಿರುದ್ಧ ಆಗ್ಯದ. 3-4 ಅಂಶ ಹೋಗಿ ಏನಾಗ್ಬಿಟ್ರೆ ಮ್ಯಾಲೆ 4 ಆಗ್ಯದ ತಳಗ 3, ಅದು ವರ್ಗ ಸಂಖ್ಯೆ ಆಗ್ತದೆ. ವರ್ಗ ಭಿನ್ನ ರಾಶಿ ಅಂತಾರೆ ಅದಕ್ಕೆ. ಅದೇಂಗ್ರಿ ಸರ್ ಅಂತಂದ್ರೆ ಅದು ಒಂದು ಸಲ ನಿಮಗೆ ಏನಾರೆ ಅದರ ಎದುರಿಗೆ ಅಂಕೆ ಗುಣಕ ವಿಲೋಮವಾಗಿದ್ದರೆ ಈ ಅಂಕೆ ವರ್ಗ ಇಟ್ಬಿಟ್ರಿ. 3 3 9, 4 4 16 ಆದ್ರೆ ಅಂದ್ರೆ 9 16 ಅಂಶ ಉತ್ತರ ಬರ್ತದೆ. ಬಾಯಿಲೇ ಇಡ್ಬೇಕು ನೀವು, ಕಂಪ್ಯೂಟರ್ ಬ್ರೈನ್ ಮೈಂಡ್ ನೋಡ್ರಿ ಬರ್ತದೆ ಇಲ್ಲ ನೋಡ್ರಿ. ಇದ್ರ 3 3 9, 4 4 16 ಇದ್ರ ಉತ್ತರ ನಾವು 9 16 ಅಂಶ ಇಟ್ಬಿಟ್ಟೆ. ಈಗ ದೊಡ್ಡವ್ರಿಗೆ ತಿಳಿತಾವೆ ಗಣಿತೀವಿ, ಆದರೆ ಸಣ್ಣ ಮಕ್ಕಳಿಗೂ ಇಂಥವು ಐಡಿಯಾಗಳು ಗುರ್ತಿರ್ಬೇಕು. ಇದು ಆಟ ಆಡ್ಕೋತ ಕೂಡ್ಬೋದು ನೀವು. ಇದ್ರ ಉತ್ತರ ಹೇಳಿ ನೋಡೋದು, ಏನು ಭಾರಿ ಹೇಳ್ತೀವಿ ಅನ್ಬೇಕು ಹುಡುಗರು. 3-4 ಅಂಶ ಗುಂಡ್ಲೆ ಮ್ಯಾಲೆ 3 ತಳಗ 4 ನೋಡಿ. 3 3 9, 4 4 16. ಯಾವುದೇ ಒಂದು ಭಿನ್ನ ರಾಶಿ ಭಾಗಾಕಾರದಲ್ಲಿ ಅದನ್ನೇ ಗುಣಕ ವಿಲೋಮವಾಗಿ ಇಟ್ಟಿದ್ದಾರೆ. ಒಂದು ಭಿನ್ನ ರಾಶಿಗೆ ಅದೇ ಭಿನ್ನ ರಾಶಿಯನ್ನು ಗುಣಕ ವಿಲೋಮ ಮಾಡಿ ಇಟ್ಟಾಗ ಅಥವಾ ವಿರುದ್ಧವಾಗಿ ಇಟ್ಟಿದ್ದರೆ ಅದು ವರ್ಗ ಸಂಖ್ಯೆ ಆಗ್ತದೆ. ಯಾವುದು? ಭಾಜ್ಯದ. ಇದು ಭಾಜ್ಯದ ವರ್ಗ ಆಗ್ತಿರ್ತದೆ. ಭಾಜ್ಯಕದ ವರ್ಗ ಆಗಂಗಿಲ್ಲ. ಅದು ನೆನ್ಪಿಟ್ರು. ಇದರ ವರ್ಗ ಆಗ್ತದೆ. ಇದರ ವರ್ಗ ಮಾಡಬಾರ್ದು ನೀವು, ಉಲ್ಟಾ ಆಗಿಬಿಡ್ತದೆ. ಮೇಲೆ 16 ತಳಗ 9 ಆಗಿಬಿಡ್ತದೆ. ನಿಮ್ಮ ಲೆಕ್ಕ ತಪ್ತದೆ. ಅವಾಗೇನು ಒಂದು ಭಿನ್ನ ರಾಶಿಯನ್ನು ವಿರುದ್ಧವಾಗಿ ಗುಣಕ ವಿಲೋಮದಿಂದ ಭಾಗಿಸಿದಾಗ ಇದರ ವರ್ಗ ಸಂಖ್ಯೆ ಆಗುತ್ತದೆ. ನೋಡ್ರಿ, ಆಗೋದಿಲ್ಲ. 3 3 9, 4 4 16. ಉತ್ತರವನ್ನು ಸರಿಯಾಗಿ ಬಿಡಿಸ್ಕೋರಿ. ಚಂದ ಗಣಿತಗಳನ್ನು ನೋಟ್ಬುಕ್ನ ಬರ್ಕೊಳ್ರಿ. ಈಗ ಭಾಗಾಕಾರ ಕ್ರಿಯೆ ಮುಗಿದು ಇನ್ನು ನಿಮಗೆ ವಿಷಯದ ಗಣಿತಗಳು ಭಾಗಾಕಾರ ಬರ್ತಾವ. ಚಂದಂಗೆ ಬರ್ಕೊರಿ, ಫೇರ್ದಾಗ ಬರ್ಕೊರಿ ಚಂದ.